ರಂಗದಲ್ಲಿ ಇವರು ನಟಿಸಿದ್ರೆ ಸದ್ಯ ಸಿನಿಮಾಗಳು ಹಿಟ್ಟಾಗುತ್ತೆ ಅನ್ನುವಂಥ ಸಾಲಿಗೆ ಈಗ ಅದಿತಿ ಅವರು ಸೇರ್ಪಡೆ ಆಗ್ತಿದ್ದಾರೆ. ಯಾಕಂದ್ರೆ ಅದಿತಿ ಅವರ ಮಗು ಆದ್ಮೇಲೆ ಅದಿತಿ ಅವರ 2ನೇ ಸಿನಿಮಾ ಅಂದೊಂದಿತ್ತು ಕಾಲ ಇವಾಗ ರಿಲೀಸ್ಗೆ ರೆಡಿ ಆಗ್ತಿರುವಂಥದ್ದು. ಮಗಳು ಎಷ್ಟು ಲಕ್ಕಿ ಅನ್ಸುತ್ತೆ ಅಂತ. ಮಕ್ಕಳೇ ಲಕ್ಕಿ ಅಲ್ವಾ. ಈಗ ನಮ್ಗೆ ಹೆಂಗೆ ನಮ್ಮ ತಂದೆ ತಾಯಿ ನಾವು ಹುಟ್ಟಿದಾಗ ಖುಷಿನೋ, ಈಗ ನಮಗೆ ನಮ್ಮ ಮಕ್ಳು ಹುಟ್ಟಿದಾಗ ಖುಷಿ. ಅನ್ನೊಂದಿತ್ತು ಕಾಲ ಅಂತ ಅಂದಾಗ ನಿಮಗೆ ಸಾಕಷ್ಟು ನೆನಪುಗಳಿರ್ಬೋದು. ಅದಿತಿ ಅವ್ರಿಗೆ ಏನೆಲ್ಲ ನೆನಪಾಗುತ್ತೆ? ಈ ಟೈಟಲ್ ಕೇಳಿದಾಗ ಏನು ನೆನಪಾಗಿತ್ತು? ಅಂದ್ರೆ ನಾನು ಅದನ್ನೇ ಹೇಳ್ತಿದ್ದೆ, ಕರ್ನಾಟಕದಲ್ಲಿರೋ ಪ್ರತಿಯೊಬ್ಬರಿಗೂ ಈ ಟೈಟಲ್ ಕೇಳಿದ ತಕ್ಷಣ ನೆನಪಾಗೋದು ಅಪ್ಪು ಸರ್ನ ನಮ್ಮ ಬಸವ ಸಿನಿಮಾದ ಹಾಡು ಅಂದೊಂದಿತ್ತು ಕಾಲ ಅಂತ. ನನಗೂ ಅದೇ ನೆನಪಾಯಿತು. ಸಖತ್ ಖುಷಿಯಾಗಿತ್ತು. ವಾವ್, ಯಾಕಂದರೆ ಆ ಹಾಡು ಸುಮಾರು ಕೇಳಿದ್ದು ನಾವೊಂದು ಟೀನೇಜಲ್ಲಿ ಇದ್ದಾಗ, ಸೂಪರ್ ಸೂಪರ್ ಅಂತ. ಈ ಸಿನಿಮಾ ಅಂದೊಂದಿತ್ತು ಕಾಲ ಅಂದರೆ ಅದೇ ನೀವು ಹೇಳಿದ್ರಿ ನಿಮ್ಗೇನೇ ನೆನಪಾಗುತ್ತೆ ನಿಮ್ಮದು ಅಂತ. ಸೊ ನಾವೊಂದು ಅಯ್ಯೋ ಆವಾಗ ಹೆಂಗಿತ್ತಲ್ವ ಅಂತ ಪ್ರತಿಯೊಬ್ಬರ ಲೈಫಲ್ಲೂ ನಾವು ನೆನೆಸ್ಕೊಳ್ಳೋ ಅಂಥ ಕಾಲ ಇರುತ್ತೆ. ಸೊ ನಮ್ಮ ಸಿನಿಮಾದ ಹೀರೋ ಬದುಕಲ್ಲೂ ಅಷ್ಟೇ, ನಾಯಕ ನಟನ ಬದುಕಲ್ಲಿ ಅಂದೊಂದಿತ್ತು ಕಾಲ ಅಂತ ಅವರು ಮೆಲುಕು ಹಾಕುವಂಥದ್ದು ಕೆಲವೊಂದು ಘಟನೆಗಳು ನಡ್ತಾ ಇರುತ್ತೆ. ಸೊ ಅದ್ರ ಮೇಲೆ ಸಿನಿಮಾ ಹೋಗುತ್ತೆ. ಒಬ್ಬ ಡಿರೆಕ್ಟರ್ಗೆ ಸಂಗೀತ ಟೀಚರ್ಸ್ ಲಿಂಕ್ ಹೆಂಗೆ ಸಿಗುತ್ತೆ, ಅಲ್ಲಿಯ ಕಾಂಬಿನೇಷನ್ ಹೆಂಗೆ ವರ್ಕೌಟ್ ಆಗುತ್ತೆ, ಜೊತೆಗೆ ವಿನಯ್ ಅವರು ನಿಮ್ಮ ಜೊತೆಗಿನ ಜರ್ನಿ ಹೆಂಗಿತ್ತು ಅಂತ? ಅಂದರೆ ಇದು 2-3 ಕಾಲಘಟ್ಟದಲ್ಲಿ ಬರುತ್ತೆ ಈ ಸಿನಿಮಾ. ಈಗ ಅದರಲ್ಲೂ ಈಗ ನಾವು 80s 90s ಹಿಡಿದು ನೀವು ಅನ್ಕೋಬೋದು. ನಾವುಗಳೆಲ್ಲ ಮೊಬೈಲ್ ಇಲ್ಲದೆ ಇರೋದು ನೋಡಿದ್ದೀವಿ. ಮೊಬೈಲ್ ಅವಾಗ ತಾನೇ ಬಂದು ಕೀಪ್ಯಾಡ್ ಬಂದಿರೋದು ನೋಡಿದ್ದೀವಿ. ಫುಲ್ ಅಡ್ವಾನ್ಸ್ಡು ನೋಡಿದ್ದೀವಿ. ಈಗ AI ಅದನ್ನೆಲ್ಲ ನೋಡ್ತಾ ಇದ್ದೀವಿ. ಸೊ ಆರ್ಕೂಟ್ ನೋಡಿದ್ವಿ, ಫೇಸ್ಬುಕ್ ನೋಡಿದ್ವಿ, ಇನ್ಸ್ಟಾ ನೋಡಿದ್ವಿ, ಈಗ ಇನ್ನೂ ಏನೋ ಬರ್ತಾ ಇದೆ ಅದೆಲ್ಲ, ಟ್ವಿಟರ್ ನೋಡಿದ್ವಿ. ಸೊ ಈ ಥರ ನಾವೆಲ್ಲ ಬೇರೆ ಬೇರೆ ಕಾಲಘಟ್ಟ ನೋಡಿದ್ವಿ. ನೋಡಿ, ಕರೋನಾನೂ ನಾವು ನೋಡ್ಬಿಟ್ವಿ, ಕುಂಭಮೇಳನೂ ನೋಡ್ಬಿಟ್ವಿ. ಸೊ ಅದೇ ಥರ ಆ ಒಂದು ಏನಂತಾರೆ ಕಾಲಘಟ್ಟದಲ್ಲಿರುವಂಥ ಹೀರೋ ಅಥವಾ ಹೀರೋಯಿನ್. ಸೊ ಹಾಗಾಗಿ ಅವ್ರ ಚೈಲ್ಡ್ಹುಡ್ಡಲ್ಲೇ ಬೇರೆ ಥರ ಇರುತ್ತೆ, ಅವರು ದೊಡ್ಡವರಾದ್ಮೇಲೆ ಬೇರೆ ಥರ ಇರುತ್ತೆ, ಆ್ಯಂಡ್ ಅವರು ಕೆರಿಯರ್ ಅಂತ ಪ್ರಾರಂಭ ಮಾಡಿದ ಮೇಲೇ ಬೇರೆ ಥರ ಇರುತ್ತೆ. ಸೊ ಹಂಗೆ ಹೋಗುತ್ತೆ ಸಿನಿಮಾ. ಅದಿತಿ ಅವರನ್ನ ತೆರೆ ಮೇಲೆ ನೋಡೋದಕ್ಕಿಂತ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಜಾಸ್ತಿ ನೋಡ್ತೀವಿ. ಪ್ರತಿದಿನ ನಿಮ್ಮ ಮಗುವಿನ ಜೊತೆಗೆ ಹೆಂಗೆ ಕಾಲ ಕಳೀತಿದ್ದೀರಿ ಅನ್ನೋ ಚಿಕ್ಕ ಚಿಕ್ಕ ಕ್ಲಿಪ್ಸ್ಗಳು ಇವಾಗ ಹೈಲೈಟ್ ಆಗ್ತಾ ಇದೆ. ಮೊನ್ನೆ ಅಷ್ಟೇ ನೋಡಿದಾಗ ಅಂಬೆಗಾಲ್ ಇರ್ತಿರುವಂಥ ಒಂದು ಫೋಟೋ, ಒಂದು ವಿಡಿಯೋ ತುಂಬ ವೈರಲ್ ಆಗಿತ್ತು. ಫಸ್ಟ್ ಟೈಮ್ ಆಗ್ತಿರೋದು ಅನ್ಸುತ್ತೆ. ಆ ಟೈಮ್ ಅದನ್ನ ಎಷ್ಟು ಎಂಜಾಯ್ ಮಾಡಿದ್ರಿ ಅಂತ? ಆ್ಯಕ್ಚುಲಿ ಅದು ನಮ್ಮ ಅತ್ತೆಯವರ ಹುಟ್ಟುಹಬ್ಬ ಇತ್ತು. ಆವಾಗ ಅದನ್ನ ಸೆಲೆಬ್ರೇಟ್ ಮಾಡೋದಕ್ಕೆ ಅಂತ ರೆಸ್ಟೋರೆಂಟಿಗೆ ಹೋಗಿದ್ವಿ. ಆವಾಗ ನಮ್ಮ ಯಜಮಾನ್ರು ಅವಳು ಹಿಂಗೆ ನಡೀತಾ ಇದ್ಲು, ನಾನು ಸ್ವಲ್ಪ ಹಾಗೆ ಅವಳು ಮಗುವಿನ ಜೊತೆಗೆ ಮಗುವಾಗಿ ಆಡೋದೇ ಅಲ್ವಾ ತಾಯಿ, ಆಟ ಆಡ್ತಿರ್ತಿದ್ದೆ. ಅದನ್ನು ಯಾವಾಗಲೂ ವೀಡಿಯೋ ಮಾಡಿ ತುಂಬ ಸಲ ವೀಡಿಯೋ ಮಾಡೋರು. ತುಂಬ ಕ್ಲಿಪ್ಪಿಂಗ್ಸ್ ಇತ್ತು. ಅವ್ರಿಗೆ 10 ತಿಂಗಳು ತುಂಬತಲ್ವ, ನಂಗೆ ಅನ್ನಿಸ್ತು ಏನಾದರೂ ಶೇರ್ ಮಾಡ್ಕೋಬೇಕಲ್ಲ ನನ್ನ ಮಗಳೊಟ್ಟಿಗೆ ಅಂತ ಅಂದಾಗ ಆ ಕ್ಲಿಪ್ ಚೆನ್ನಾಗಿರುತ್ತೆ, ಅಂಬೆಗಾಲಿಡೋದು ಅಂಥೇಳಿ ಶೇರ್ ಮಾಡ್ಕೊಂಡಿದ್ದು. ಸೊ ಎಲ್ಲ ಖುಷಿನೇ. ಏನು ಮಕ್ಕಳು ಏನು ಮಾಡಿದ್ರು ಚಂದನೆ ಅಲ್ವಾ, ಏನು ಮಾಡಿದ್ರು ಚಂದನೆ. ನೀವು ನಂಬಲ್ಲ, ಡೈಪರ್ ಚೇಂಜ್ ಮಾಡ್ಬೇಕಾದ್ರೆ ಖುಷಿ ಅನಿಸುತ್ತೆ. ಅದನ್ನೂ ಅದನ್ನೇ ಹೇಳೋದಲ್ವ, ಮಕ್ಕಳು ಅಂದ್ರೆ ಹಂಗೆ. ಅದು ಈಗ ನಾವು ಬೇರೆಯವ್ರ ಮಕ್ಳಿಗೆ ಮಾಡ್ತಿರ್ತೀವಿ, ಅಯ್ಯೋ ಪಾಪ, ಅಯ್ಯೋ ಎಷ್ಟು ಕ್ಯೂಟ್, ಅಯ್ಯೋ ಎಷ್ಟು ಚಂದ ಅಂತ. ಈಗ ನಮ್ಮದೇ ಮಗು ಅಂತ ಬಂದಾಗ, ಪರ್ಮನೆಂಟ್ ನಮ್ಮದೇ ಮಗು ಅಂದಾಗ ಇನ್ನೂ ಸ್ವಲ್ಪ ಖುಷಿ ಅಷ್ಟೇ. ನನಗೆ ಅನಿಸಿದ್ದು ಮೊನ್ನೆ ನಿಮ್ಮ ಬರ್ಡೇ ಸಂದರ್ಭದಲ್ಲಿ ಅನಿಸುತ್ತೆ, ನಿಮಗೆ ನಿಮ್ಮ ಅತ್ತೆ ಒಂದು ಆರ್ನಮೆಂಟ್ಸ್ ಕೊಡ್ತಾರೆ, ಪಕ್ಕದಲ್ಲಿ ಒಂದು ಕ್ಯಾಮ್ರಾ ಕೊಡ್ತಾರೆ. ಆರ್ನಮೆಂಟ್ಸಿಗೆ ಸಿಕ್ಕಂತಹ ಖುಷಿ ನಿಮಗೆ, ಅಂದರೆ ಕ್ಯಾಮ್ರಾ ಸಿಕ್ಕಾಗ ನಿಮ್ಮ ಇದ್ದ ಖುಷಿನೇ ಬೇರೆ ಥರ. ಆರ್ನಮೆಂಟ್ಸು ಕ್ಯಾಮ್ರಾ ಕೊಟ್ಟರೆ ಕ್ಯಾಮರನ್ನೇ ಸೆಲೆಕ್ಟ್ ಮಾಡೋ ಥರ ಇತ್ತು ಆ ಖುಷಿ. ಸೊ ಅದನ್ನು ಹೇಳಿ. ನೋಡಿ ಎಷ್ಟು ಚೆನ್ನಾಗಿ ನೋಟಿಸ್ ಮಾಡಿದ್ದೀರಾ ನೀವು. ಆ್ಯಕ್ಚುಲಿ ಅದೆಲ್ಲ ಆಫ್ ಕ್ಯಾಮ್ರಾ ನಮ್ಮ ಅತ್ತೆಯವರೆಲ್ಲ ಅದೇ ಅಂದರು, ನಾನೆಷ್ಟು ಕಷ್ಟಪಟ್ಟು ತೊಗೊಂಬಂದಿದ್ದೀನಿ ಚಿನ್ನಿ, ನೋಡಿ ಎಷ್ಟು ಖುಷಿ ಆಗ್ಬಿಟ್ಟೆ ಕ್ಯಾಮ್ರಾಗೆ ಅಂತ. ಅದು ಹಾಗೆ ಅಲ್ವಾ ನಮಗೆ. ಸೆಕೆಂಡ್ ಕ್ಯಾಮ್ರಾ ಸಿಕ್ಕಾಗ ನಿಮ್ಮ ಎಕ್ಸ್ಪ್ರೆಷನ್ನೇ ಚೇಂಜ್ ಆಗೋದು. ಹೌದು. ಅಂದರೆ ಯಾಕೆ ಅಂದರೆ ನಾನು ತುಂಬ ಮುಕ್ತವಾಗಿ ಇದಕ್ಕೆ ಉತ್ತರ ಕೊಡ್ತೀನಿ. ಈಗ ಒಡವೆ ಅನ್ನುವಂಥದ್ದು ನಾನು ಹಾಕ್ಕೊತೀನೋ ಇಲ್ಲ ಗೊತ್ತಿಲ್ಲ. ನಮ್ಮ ಅತ್ತೆ ತುಂಬ ನನಗೆ 2ನೇ ತಾಯಿನಿ ಅಂತ ಹೇಳ್ಬೋದು, ತುಂಬ ಪ್ರೀತಿಯಿಂದ ಕೊಡಿಸಿದ್ದಾರೆ ನಿಜ. ಅದನ್ನ ಹಾಕ್ಕೊತೀನೋ ಇಲ್ಲ ಗೊತ್ತಿಲ್ಲ, ಆ ಪ್ರೀತಿ ಇದ್ದೇ ಇರುತ್ತೆ. ಆದರೆ ಕ್ಯಾಮ್ರಾ ಅಂತ ಬಂದಾಗ ದಟ್ ಶೋಸ್ ನನ್ನ ಕೆಲಸಕ್ಕೆ ಅವ್ರು ಎಷ್ಟು ಮರ್ಯಾದೆ ಕೊಡ್ತಾರೆ ಅಂತ. ಮತ್ತು ನನಗದು ಊಟ ಆಗಿ ಕನ್ವರ್ಟ್ ಆಗುತ್ತೆ. ಸೊ ನಾನು ಅದರಿಂದ ಯೂಟ್ಯೂಬ್ ವೀಡಿಯೋಸ್ ಮಾಡ್ತೀನೋ ಏನೋ ಮಾಡ್ತೀನೋ, ಅದನ್ನು ಮಾಡಿದಾಗ ದಟ್ ಟರ್ನ್ಸ್ ಇನ್ ಟು ಮೈ ಫುಡ್. ನನ್ನ ದಿನನಿತ್ಯದ ದುಡಿಮೆಗೆ ಅದು ಸಹಾಯ ಆಗುತ್ತೆ. ಕ್ಯಾಮ್ರಾ ಅಂದರೆ ಅದು ನನ್ನ ಬದುಕನ್ನು ಕಟ್ಕೊಟ್ಟಿರುವಂಥದ್ದು. ಹಾಗಾಗಿ ಅದ್ರ ಎಮೋಷನ್ ಜಾಸ್ತಿನೇ ಇರುತ್ತೆ. ಹಂಗಾಗಿ ಅದಕ್ಕೆ ನೀಟಾಗಿ ಕಾಣಿಸ್ಬಿಟ್ಟಿದೆ ಅದು. ಇನ್ನೊಂದು ಥ್ಯಾಂಕ್ಸ್ ಟು ಯು, ಎಷ್ಟು ಚಂದ ನೋಟಿಸ್ ಮಾಡಿದಿರಲ್ಲ. ಅದು ನಿಜವಲ್ಲ, ನೀವು ಹೇಳ್ತಾ ಇರ್ಬೇಕಾದ್ರೆ ನಂಗೆ ಅನಿಸ್ತಾ ಇದೆ ಅಲ್ವಾ ಅಂತ. ಇನ್ನೊಂದು ವಿಚಾರ ಕೇಳಬೇಕು, ಸದ್ಯದಲ್ಲೇ ನೀವು ಪ್ರೊಡ್ಯೂಸರ್ ಆಗ್ತೀರಂತೆ, ಹೌದಾ? ಇಲ್ಲಪ್ಪ, ಇನ್ನೂ ಚೆನ್ನಾಗಿ ದುಡಿಬೇಕು ನಾನು.
ಇನ್ನು ಭಾಳ ಕೆಲಸ ಇದೆ. ನಮ್ಮ ಯಜಮಾನ್ರಿಗಂತೂ ಬಂಡವಾಳ ಹಾಕಲ್ಲ ಅವ್ರು ಅವ್ರದ್ದೇ ಪಾಪ ಝೋನಲ್ಲಿ ಇರ್ತಾರೆ. ನಾನು ಬಂಡವಾಳ ಹಾಕೋದಕ್ಕಿನ್ನೂ ಭಾಳ ಇವಾಗ ಎಲ್ಲಿ ಅಯ್ಯೋ ಈಗ ಒಂದು ತುಂಬ ಖರ್ಚಿದೆ ಡಿಯರ್, ಇವಾಗ ಆಗಲ್ಲಪ್ಪ ಆಗಲ್ಲ. ನಿಮ್ಮ ಪ್ಲಾನ್ ಏನು ಇವಾಗ? ಒಂದು ಕಡೆ ಮಗುವನ್ನು ನೋಡ್ಕೋಬೇಕು, ಒಂದು ಕಡೆ ಸಿನಿಮಾ, ಎರಡನೇ ಯಾವ ಥರ ಬ್ಯಾಲೆನ್ಸ್ ಮಾಡ್ತೀರಾ? ನಿಮ್ಮ ಫ್ಯೂಚರ್ ಪ್ಲಾನ್ ಏನು ಆದಿತ್ಯ ಅವ್ರದ್ದು? ಆ್ಯಕ್ಚುಲಿ ಅದನ್ನೂ ನಾನು ಮಾತಾಡ್ತಾ ಇದ್ದೆ ವಿನಯ್ ಸರ್ ಒಟ್ಟಿಗೆ, ಅವರೆಲ್ಲ ಏನೋ ಮಾತಾಡಬೇಕಾದ್ರೆ ತುಂಬ ನೋಡಿ 9 to 6 ಕೆಲಸ. ಈಗ ನೀವೆಲ್ಲ ನೋಡಿ ನಿಮ್ಮದೆಲ್ಲ ಕೆಲಸಗಳು ಹೆಂಗೆ ಹಗಲು ಅನ್ನಂಗಿಲ್ಲ ರಾತ್ರಿ ಅನ್ನಂಗಿಲ್ಲ. ಸೀರಿಯಸ್ಲಿ ಎಷ್ಟು ಕಷ್ಟದ ಕೆಲಸ. ನಿಮ್ಮನ್ನೆಲ್ಲ ಕಂಪೇರ್ ಮಾಡಿಕೊಂಡ್ರೆ ನಮ್ದು ಏನೂ ಇಲ್ಲ ಆ್ಯಕ್ಚುಲಿ. ಅಂದರೆ ನಾನು ಕಷ್ಟನೇ ಇಲ್ಲ ಅಂತ ಹೇಳ್ತಿಲ್ಲ, ಬಟ್ ಕಂಪೇರ್ ಮಾಡಿಕೊಂಡ್ರೆ ನಿಜವಾಗ್ಲೂ ಈಸಿ. ಈಗ ನೋಡಿ ನನಗೆ ಇವಾಗ ಸಿನಿಮಾ ಬೇಡಪ್ಪ, ನಾನು ಜಸ್ಟ್ ಯೂಟ್ಯೂಬು ಅದೆಲ್ಲ ಮಾಡ್ಕೊಂಡಿರ್ತೀನಿ ಅಂದರೆ ನಂಗೆ ಅಟ್ಲೀಸ್ಟ್ ಆಪ್ಷನ್ ಇದೆ. ಐ ಆಮ್ ಸೋ ಲಕ್ಕಿ. ದೇವ್ರಿಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಹಾಗಾಗಿ ನನಗೆ ಮ್ಯಾನೇಜ್ ಮಾಡೋದಕ್ಕೆ ಈಸಿ ಆಗ್ತದೆ. ಬಟ್ ಒಂದೊಂದ್ಸಲಿ ತುಂಬ ಕಷ್ಟ ಆಗುತ್ತೆ. ಈಗ ಡೇಟ್ಗಳೆಲ್ಲ ಕ್ಲಾಶ್ ಆಗಿಬಿಡುತ್ತೆ. 17ನೇ ತಾರೀಕು ಅಂತ ಹೇಳಿರ್ತಾರೆ, ಓಕೆ ಅಂತ ನಾವೆಲ್ಲ ಫಿಕ್ಸ್ ಆಗಿರ್ತೀವಿ. 18ರಿಂದ ನಮ್ಮ ಫ್ಯಾಮಿಲಿದೇನೋ ಬೇರೆ ಬೇರೆ ಕಮಿಟ್ಮೆಂಟ್ಸ್ ಇಟ್ಕೊಂಡಿರ್ತೀವಿ. ಸಡನ್ನಾಗಿ 18ಕ್ಕೆ ಅಂದ್ಬಿಡ್ತಾರೆ. ಸೊ ಫ್ಯಾಮಿಲಿಗೆ ಆನ್ಸರ್ ಮಾಡೋದು, ಇವ್ರಿಗಿಲ್ಲ ಅನ್ನೋದು. ಸೊ ಬರದೇ ಇದ್ದರೆ ಏನಾಗುತ್ತೆ ಅಂದರೆ ಮೀಡಿಯಾದಲ್ಲಿ ಬಂದಿಲ್ಲ ಗೈರಾಗಿದ್ದಾರೆ ಅನ್ನೋದು ಮಾತ್ರ ಬರುತ್ತೆ. ಹಿಂದೆ ಡೇಟ್ ಚೇಂಜ್ ಮಾಡಿದ್ದಾರೆ ಅಥವಾ ಅದೆಲ್ಲ ಗೊತ್ತೇ ಆಗಲ್ಲ. ಸೊ ಈ ಥರದ್ದೆಲ್ಲ ಚಿಕ್ಕ ಪುಟ್ಟ ಕಾಂಪ್ಲಿಕೇಶನ್ಸ್ ಇದ್ದೇ ಇದೆ. ಬಟ್ ಇಲ್ಲಿ ತನಕ ಯಾವುದೂ ನನಗೆ ತೊಂದರೆ ಆಗಿಲ್ಲ. ಸರಾಗವಾಗಿ ಹೋಗ್ತಾ ಇದೆ. ಹೋಪ್ ಇನ್ನೊಂದು ಸ್ವಲ್ಪ ದಿನ ಸರಾಗವಾಗಿ ಹೋದರೆ ಸಾಕು. ಈಗ ಆದಿತ್ಯ ಅವರು ಒಂದಿಷ್ಟು ಟೈಮು ನಿಮ್ಮ ಬೆಳಗ್ಗಿಂದ ಸಂಜೆ ತನಕ ಏನು ಮಾಡ್ತೀರಾ ಅನ್ನೋದನ್ನು ನಿಮ್ಮ ಬ್ಲಾಗಲ್ಲಿ ನೀವು ತಿಳಿಸ್ತಾ ಇದ್ದೀರಾ. ಸೊ ಅದು ಎಷ್ಟು ಖುಷಿ ಕೊಡ್ತಾ ಇದೆ. ಆ ರೀಚ್ ಎಷ್ಟರ ಮಟ್ಟಿಗೆ ನಿಮ್ಮ ಅಭಿಮಾನಿಗಳನ್ನು ರೀಚ್ ಆಗಿದೆ? ನಿಮಗೆ ಬರ್ತಾ ಇರುವಂಥ ಡೈಲಿ ಕಮೆಂಟ್ಸ್ಗಳ ಬಗ್ಗೆ ಹೇಳೋದು? ತುಂಬ ಒಳ್ಳೆ ಕಮೆಂಟ್ಸ್ ಬರುತ್ತೆ. ತುಂಬ ಜನ ಈ ಮೇಲ್ಗೆಲ್ಲ ID ಎಲ್ಲ ತೊಗೊಂಡು ಮೇಲೆಲ್ಲ ಮಾಡ್ತಾರೆ. ಖುಷಿ ಆಗುತ್ತೆ. ಅಂದರೆ ನಾನು ಯೂಟ್ಯೂಬ್ ಶುರು ಮಾಡಿದ್ದೆ ಅದಕ್ಕೆ. ಮೊದಲನೇದಾಗಿ ಅಫ್ಕೋರ್ಸ್ ನಂದು ಅಂತ ಒಂದು ಕೆಲಸ ಇರಬೇಕು, ನಂದು ಅಂತ ಒಂದು ದುಡಿಮೆ ಇರಬೇಕು ಅನ್ನೋಂಥದ್ದು. ಆ್ಯಂಡ್ ಅದೇ ಅಷ್ಟೇ ಇಂಪಾರ್ಟೆಂಟಾಗಿ ನಾನು ಏನಾದರೂ ಒಬ್ರಿಗೆ ಹೇಳ್ತಿದ್ದೀನಿ ಅಂದರೆ ಏನಾದರೂ ಅದು ತಿಳ್ಕೊಳ್ಳೋ ಅಂಥದ್ದು ಇರಬೇಕು ಅಥವಾ ಇನ್ಸ್ಪೈರ್ ಆಗುವಂಥದ್ದು ಇರಬೇಕು ಅಂತ. ತುಂಬ ಜನಕ್ಕೆ ಇರುತ್ತೆ, ಹೀರೋಯಿನ್ಸ್ ಅಂದ ತಕ್ಷಣ ಕೈಗೊಂದಾಳು ಕಾಲ್ಗೊಂದಾಳು, ಏನು ಅವರು ಸಂಸಾರನೇ ಮಾಡಲ್ಲ, ಸುಮ್ಮನೆ ಆ ಥರದ್ದು ತುಂಬ ಜನಕ್ಕೆ ಇರುತ್ತೆ ಆಲೋಚನೆ. ಹಂಗಲ್ಲ ಆ್ಯಕ್ಚುಲಿ. ನಾವು ತೆರೆ ಮೇಲೆ ಮಾತ್ರ ನೀಟಾಗೆಲ್ಲ ರೆಡಿಯಾಗಿ ಸುಮ್ಮನೆ ಕೂತ್ಕೊಂಡು ಬಬ್ಲಿಯಾಗಿ ಮಾತಾಡ್ಬೋದು. ಅದ್ರ ಹಿಂದೆ ನಮ್ಮದು ಮನೆ ಜವಾಬ್ದಾರಿ ಇರುತ್ತೆ, ಕೆಲಸ ಇರುತ್ತೆ. ನಮ್ಮ ಕುಟುಂಬಕ್ಕೆ ನಾವು ಏನಾದರೂ ಮಾಡಬೇಕಪ್ಪ. ಈಗ ಒಂದು ಮನೆ ತೊಗೊಂಡಿದ್ದೀವಿ, ಲೋನ್ ಇದೆ ಅಂದರೆ ಓಕೆ ನೀನೊಬ್ಬನೇ ತೀರ್ಸ್ಕೋಗುರು ಅಂತ ನನ್ನ ಗಂಡಂಗೆ ಹೇಳೋಕ್ಕಾಗಲ್ವಲ್ಲ. ಇಬ್ಬರು ಸೇರಿ ಏನಾದರೂ ಮಾಡೋಣವಾ, ಇಬ್ಬರು ಸೇರಿ ನಾನು ಇದು ಮಾಡ್ತೀನಿ ನೀವು ಇದು ಮಾಡೋಣ ಅಂತ. ಅಂದರೆ ಇವಾಗ ಹಾಗಿದೆ ಕಾಲ. ಹಿಂದೆ ನಮ್ಮ ತಾಯಂದ್ರದೆಲ್ಲ ಏನಿತ್ತು ಅಂದರೆ ಪಾಪ ಅವ್ರು ಇಡೀ ಜೀವನನೇ ನಮಗೋಸ್ಕರ ಮುಡುಪಾಗಿಟ್ಬಿಟ್ರು. ಈ ಕಾಲ ಬದಲಾಗಿದೆ, ಅಪಾರ್ಚುನಿಟೀಸ್ ಇದೆ, ಸೋಷಿಯಲ್ ಮೀಡಿಯಾ ಬಂದಿದೆ. ಸೊ ಅವಕಾಶಗಳಿದೆ, ಅದು ಉಪಯೋಗಿಸ್ಕೊಂಡು ಏನಾದರೂ ಮಾಡ್ಕೊಂಡು ಹೋಗೋಣ ಅನ್ನುವಂಥದ್ದು. ಆ ಕಾರಣಕ್ಕೂ ನಾನು ಯೂಟ್ಯೂಬ್ನ ತುಂಬ ಪ್ರಿಫರ್ ಮಾಡಿದ್ದು. ಸೊ ಎರಡೂ ಆಗ್ತಿದೆ, ಅದು ಖುಷಿ. ತುಂಬ ಜನ ಹೆಣ್ಮಕ್ಳು ಇನ್ಸ್ಪೈರಿಂಗ್ ಆಗಿದೆ, ನಾವು ಈ ರೆಸಿಪಿ ಟ್ರೈ ಮಾಡಿದ್ವಿ, ನೀವು ಹೇಳ್ದಂಥ ಈ ಟಿಪ್ನ ನಾವು ಫಾಲೋ ಮಾಡಿದ್ವಿ, ಚೆನ್ನಾಗಿದೆ ಅಂತ ಹೇಳ್ತಾರಲ್ಲ, ಅಷ್ಟು ಸಾಕಲ್ಲ. ಯಾಕಂದರೆ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ತುಂಬ ಮುಖ್ಯ. ನಾವು ಮಾಡ್ತಿರೋ ಕೆಲಸದಲ್ಲಿ ನಮಗೆ ನೆಮ್ಮದಿ ಇರಬೇಕು. ಸೊ ಅದಿದೆ ನನಗೆ ಯೂಟ್ಯೂಬ್ ಚಾನಲಲ್ಲಿ. ಈಗ ಇದು ಫೆಬ್ರವರಿ ತಿಂಗಳಲ್ಲೇ ಗಣೇಶ್ ಸರ್ ರಿಲೀಸ್ ಮಾಡಿರುವಂಥ ಹಾಡು ಇವಾಗ ಸೂಪರ್ ಡೂಪರ್ ಆಗಿರೋದು. ಸೊ ನಿಮಗೆ ನಿಮ್ಮ ಈ ಹಾಡನ್ನು ನಿಮ್ಮ ಹಸ್ಬೆಂಡ್ ಕೇಳಿದಾಗ ಏನು ಅನಿಸ್ತು? ಒಂದಿಷ್ಟು ವ್ಯಾಲೆಂಟೈನ್ಸ್ ಡೇಗೆ ಈ ಹಾಡನ್ನು ಹಾಡಿದ್ದು ಅಥವಾ ಈ ಹಾಡಿಗೆ ಡ್ಯಾನ್ಸ್ ಮಾಡಿದ್ದಿದೆಯಾ? ಅಂದರೆ ನಮ್ಗೆ ಒಂದೊಂದ್ಸಲಿ ನನ್ನ ಮಗಳಿಗೆ ಏನಾದರೂ ಅವಳಿಗೆ ರೌಂಡ್ಸ್ ಹೋಗೋಣ ಅಂತ ಅನ್ಸ್ಬಿಡುತ್ತೆ ಆಯಿತಾ. ಅವಾಗ ರೌಂಡ್ಸ್ ಹೋಗಲೇಬೇಕು ಕರ್ಕೊಂಡು. ಅವಾಗ ಏನು ಮಾಡ್ತೀವಿ ಅಂದರೆ ಕಾರಲ್ಲಿ ಈ ಹಾಡು ಹಾಕ್ಕೊಂಡು, ಈಗ ಆಲ್ಮೋಸ್ಟ್ ಒಂದು ವಾರದಿಂದ ಈ ಹಾಡು ಓಡ್ತಾ ಇದೆ. ಹಾಡು ಹಾಕ್ಕೊಳ್ಳೋದು, ರೌಂಡ್ಸ್ ಹೊಡೆಯೋದು, ಅದೇ ಹಾಡು ರಿಪೀಟ್ ಹಾಕ್ಕೊಳ್ಳೋದು. ಸೊ ಅವ್ರಿಗೆ ತುಂಬ ಮೆಲೋಡಿ ಇಷ್ಟ. ಸೊ ಹಂಗಾರಿ ಇದೊಂದು ಬ್ಯೂಟಿಫುಲ್ ಮೆಲೋಡಿ ಸಾಂಗ್ ಇದು. ಹಾಗಾಗಿ ತುಂಬ ಇಷ್ಟಪಟ್ಟು ನಾವಿವರು ಬೇಜಾನ್ಸಲಿ ಕೇಳಿದಂಥ ಇತ್ತೀಚಿನ ಸಾಂಗ್ ಅಂದರೆ ಇದೆ. ಆ್ಯಕ್ಟಿಂಗ್ ಬಗ್ಗೆ ನಿಮ್ಮ ಹಸ್ಬೆಂಡ್ ಏನಂತಾರೆ ಅಥವಾ ಏನೋ ಸಜೆಷನ್ ಕೊಡ್ತಾರೆ? ಅವ್ರಿಗೆ ರೀಸೆಂಟಾಗಿ ನೋಡಿ ಚೂಮ್ ಅಂತಾರೋ ಪಾಪ. ಅವ್ರಂತೂ ಒಂದು 5-6 ಸಲ ನೋಡ್ಬಿಟ್ರು ನನ್ನ ಜೊತೆ ಸಿನಿಮಾ. ಅವ್ರಿಗೆ ಹಾರರ್ ಮೂವೀಸ್ ಅಂದ್ರೇ ಆಗ್ತಿರ್ಲಿಲ್ಲ. ಅಂಥದ್ರಲ್ಲಿ ನನ್ನ ಜೊತೆ ಕೂತ್ಕೊಂಡು ಪಾಪ ಅವ್ರ ಹೆಂಡ್ತಿನೇ ಹಾರರ್ ಆಗಿರೋದು ನೋಡ್ಬಿಟ್ರು. ಅಂದ್ಕೊಂಡಿರ್ತಾರೆ ಅನ್ಸುತ್ತೆ, ಮನೇಲೂ ಹಾರರು, ಸ್ಕ್ರೀನಲ್ಲೂ ಹಾರರು ಅಂತ ಅಂದ್ಕೊಂಡಿರ್ತಾರೇನೋ. ಸೊ ಏನು ಹಂಗೆ ಸಜೆಷನ್ ಕೊಡಲ್ಲ ಅವರು. ಅವರಾಯಿತು, ನಮ್ಮಪ್ಪ ಅಮ್ಮ, ಅತ್ತೆ ಮಾವ ಎಲ್ಲರೂ ಅಷ್ಟೇ. ಎಲ್ಲರೂ ಚೆನ್ನಾಗಿ, ಅದಕ್ಕೆ ಅವ್ರು ನಾನು ಏನು ಕೇಳೋಕ್ಕೆ ಹೋಗಲ್ಲ. ಎಲ್ಲದು ಸಖತ್ ಸೂಪರ್ ಅಂತಲೇ ಹೇಳ್ತಾರೆ, ಇಷ್ಟಪಡ್ತಾರೆ ತುಂಬ. ಕೊನೆಯದಾಗಿ ಸಿನಿಮಾ ಮಾರ್ಚ್ಗೆ ರಿಲೀಸ್ ಆಗ್ತಾ ಇದೆ. ಸೊ ಏನು ಹೇಳ್ತೀರಾ? ನಿಮ್ಮ ಮಗು ಆದಮೇಲೆ 2 ಸಿನಿಮಾ ಬರ್ತಾ ಇರೋದು.
ಸೊ ಮತ್ತೊಮ್ಮೆ ಯಾವ ಥರ ಇನ್ವೈಟ್ ಮಾಡ್ತೀರಾ ಅಂತ? ಅಂದೊಂದಿತ್ತು ಕಾಲ ಅಂದರೆ ನಿಮ್ಮ ಬದುಕಲ್ಲೂ ಕೂಡ, ಎಲ್ಲರ ಬದುಕಲ್ಲೂ ಕೂಡ ಅಂದೊಂದಿತ್ತು ಕಾಲ, ಸುಂದರವಾದ ಕಾಲ ಇದ್ದೇ ಇರುತ್ತೆ. ಸೊ ಪ್ರತಿಯೊಬ್ಬ ಮಿಡಲ್ ಕ್ಲಾಸ್ ಹುಡುಗನಿಗೆ ಅವನದೇ ಆದಂಥ ಒಂದು ಕನಸಿರುತ್ತೆ. ಅವನ ಕೆರಿಯರ್ ಬಗ್ಗೆ ಆಯಿತು, ಅವನಿಗೆ ಸಿಗೋ ಹೆಂಡತಿ ಬಗ್ಗೆ ಆಯಿತು, ತಾಯಿಗೆ ನಾನೇನಾದರೂ ದುಡಿದ ತಕ್ಷಣ ತುಂಬ ಜನ ಹುಡುಗರಿಗೆ ನೀವು ಕೇಳಿ ಫಸ್ಟ್ ಸ್ಯಾಲ್ರಿ ನೀನು ಏನು ಮಾಡಬೇಕು ಅಂತ ತುಂಬ ಜನ ಹೇಳೋದು ಅವ್ರ ಅಮ್ಮಂಗೆ ಏನಾದರೂ ಸೀರೆ ಕೊಡಿಸ್ಬೇಕು, ತುಂಬ ಜನ ತಾಯಿ ಕನೆಕ್ಟ್ ಆಗಿಬಿಡ್ತಾರೆ. ಇದೊಂದು ಬ್ಯೂಟಿಫುಲ್ ತಾಯಿ ಸೆಂಟಿಮೆಂಟ್ ಇರುವಂತಹ ಸಿನಿಮಾ. ಆಮೇಲೆ ತುಂಬ ಜನ ಮಿಡಲ್ ಕ್ಲಾಸ್ ಜನ ಹುಡುಗರಿಗೆ ಅವ್ರ ಬದುಕಲ್ಲಿರುವಂಥ ಕನಸಿನ ಬಗ್ಗೆ ಇರುವಂಥ ಸಿನಿಮಾ ಇದು. ಹಾಗಾಗಿ ತುಂಬ ಜನಕ್ಕೆ ಕನೆಕ್ಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ದಯವಿಟ್ಟು ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ. ಥ್ಯಾಂಕ್ ಯು. ನೋಡಿದ್ರಲ್ಲ, ಅಂದದ್ದಿತ್ತು ಕಾಲ ಸಿನಿಮಾದ ಮೂಲಕ ಒಂದಿಷ್ಟು ಕಾಲಘಟ್ಟವನ್ನ ಪರಿಚಯ ಮಾಡ್ತಾರೆ, ಒಂದಿಷ್ಟು ನೆನಪುಗಳನ್ನ ಮರುಕಳಿಸುವಂತ ಪ್ರಯತ್ನ ಈ ಸಿನಿಮಾದಲ್ಲಿ ನಡೆಯುತ್ತೆ. ಅದರ ಜೊತೆಗೆ ಅದಿತಿಯವರ ಜೀವನ ಹೆಂಗಿತ್ತು, ಅಂದೊಂದಿತ್ತು ಕಾಲದಲ್ಲಿ ಹೆಂಗಿತ್ತು, ಈಗ ಹೆಂಗಾಗಿದೆ ಅನ್ನೋದನ್ನ ಕೂಡ ಅವರು ತಿಳಿಸಿದ್ದಾರೆ. ಕ್ಯಾಮರಾ ಪರ್ಸನ್ ಸಂದೇಶ್ ಜೊತೆ ದೀಪಿಕಾ ಪವರ್, ಟಿವಿ ಬೆಂಗಳೂರು.